ಹಾಯ್ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದರ ಮೇಲೆ ಬರುವ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ನಾವು ಮೊದಲು ಈ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಈ ಲಾಗರಿಥಮ್ ಡಿಫ್ರೆನ್ಷಿಯೇಷನ್ಗೆ ಯಾಕೆ ಅವಶ್ಯಕ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊತಾ ಹೋಗ್ತೀನಿ. ರೈಟ್, it is in the form of f of x raised to n. It is form of n raised to f of x. Right, this is in the form of n raised to n because here we have constant 5 is a constant and sin 5 is also constant. Then idegide f of x raised to g of x. ಅಂದರೆ ಇಲ್ಲಿ ಒಂದು ಫಂಕ್ಷನ್ ಇದೆ, ಪವರಲ್ಲಿ ಕೂಡ ಫಂಕ್ಷನ್ ಇದೆ. ಅದಕ್ಕೆ ಏನು ಬರ್ತೀನಿ ನಾನು ಎಫ್ ಆಫ್ ಎಕ್ಸು ರೆಸ್ಟ್ ಟು ಜಿ ಆಫ್ ಎಕ್ಸ್ ಅಂತ ಬರಿತೀನಿ. ರೈಟ್, ಸಪೋಸ್ ನಾವು ಇದನ್ನು ಸಾಲ್ವ್ ಮಾಡಿದಾಗ ಓಕೆ ಡಿ ವೈ ಬೈ ಡಿ ಎಕ್ಸ್ ಅಂತ ತಗೋತೀನಿ. ಡಿಫ್ರೆನ್ಸಿಯೇಟ್ ಮಾಡಿದಾಗ ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ? ಎಕ್ಸ್ ರೆಸ್ಟ್ ಟು ಎನ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ರೈಟ್, ಸೊ ಹೇಗೆ ಬರುತ್ತಿದ್ದು? ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ಟ್ ಟು ಎನ್ ಅಂದ್ರೇನು? ಎನ್ನು ರೆಸ್ಟ್ ಟು ಎಕ್ಸ್ ಪ್ಲೇಸಲ್ಲಿ ಏನಿದೆ, ಇಲ್ಲಿ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ರೆಸ್ಟ್ ಟು 5 - 1 ಅಂದರೆ 4 ಇಂಟು ಡೆರಿವೇಟಿವ್ ಆಫ್ ದಿಸ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ರೈಟ್, ಹಾಗೆ ಈ ಎಕ್ಸಾಂಪಲ್ ನೋಡಿ, ಇದು ಯಾವ ಫಾರ್ಮಲ್ ಇದೆ? ಎ ರೆಸ್ಟ್ ಟು ಎಕ್ಸ್ ಫಾರ್ಮಲ್ ಇದೆ, ಹೌದಾ? ಸೊ ಇದನ್ನು ಹೇಗೆ ಬಿಡಿಸ್ತೀವಿ? ಡಿ ವೈ ಬೈ ಡಿ ಎಕ್ಸ್ ಇಟ್ ಕುಡ್ ಬಿ ರೈಟ್ ಆಸ್ ವೈ ಡ್ಯಾಶ್. ರೈಟ್, ಸೊ y dash equal ಏನು ಬಂತಿಲ್ಲಿ? a raised to x, derivative of a raised to x ಅಂದ್ರೆ ಏನು? a raised to x ಅಂದರೆ 5 raised to sin x ಇಂಟು log a ಪ್ಲೇಸ್ ಅಲ್ಲಿ ಏನಿದೆ 5 ಇದೆ, ಇಂಟು derivative of sin x ಅಂದ್ರೆ ಏನು? cos x. ರೈಟ್, ಸೊ ಹಾಗೆ ಇದಕ್ಕೆ ಫಾರ್ಮುಲಾ ಅಪ್ಲೈ ಆಗುತ್ತೆ. ಬೇಸಲ್ಲಿನೂ ಕೂಡ ಕಾನ್ಸ್ಟೆಂಟ್ ಇದೆ, ಪವರಲ್ಲಿ ಕೂಡ ಕಾನ್ಸ್ಟೆಂಟ್ ಇದೆ. ಸೊ ಹಾಗಾದರೆ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ ಅಂದ್ರೇನು? 0 ಬಂತು. ರೈಟ್, ಹಾಗೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಬರುತ್ತೇನೋ ನೋಡಿ? ಇಲ್ಲ. ಏಕೆ? ಈ ರೀತಿಯಾದ ಫಾರ್ಮುಲಾ ನನಗೆ ಡಿಫ್ರೆನ್ಷಿಯೇಷನ್ ಚಾರ್ಟಲ್ಲೇ ಸಿಗೋದಿಲ್ಲ. ಅಂದರೆ ಬೇಸಲ್ಲಿ ಒಂದು ಫಂಕ್ಷನ್ ಇದ್ದು ಪವರಲ್ಲಿ ಮತ್ತೊಂದು ಫಂಕ್ಷನ್ ಇದ್ದರೆ ಅವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ? ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾದರೆ ಇದನ್ನು ಹೆಂಗೆ ಬಿಡಿಸೋದು? ಅವಾಗೇನು ಬರುತ್ತೆ? ಲಾಗರಿಥಮಿಕ್ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಕ್ವಶನ್ ಏನಿದೆ ನೋಡಿ, ಪ್ರಾಬ್ಲಮು ಡಿಫ್ರೆನ್ಸಿಯೇಟ್ ಎಕ್ಸ್ ರೆಸ್ಟ್ ಟು ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊಲ್ಯೂಷನ್ ಕೊಟ್ಟಿರುವಂಥ ಫಂಕ್ಷನ್ ಏನು ಕನ್ಸಿಡರ್ ಮಾಡ್ತೀನಿ? ವೈ ಅಂತ ಕನ್ಸಿಡರ್ ಮಾಡ್ತೀನಿ. ವೈ ಈಸ್ ಈಕ್ವಲ್ ಟು ಏನು? ಎಕ್ಸ್ ರೆಸ್ಟ್ ಟು ಸೈನ್ ಎಕ್ಸ್. ಸೊ ಬೇಸಲ್ಲಿ ಅಲ್ಜಿಬ್ರಿಕ್ ಫಂಕ್ಷನ್ ಇದೆ, ಪವರಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ. ರೈಟಾ? ಎಫ್ ಆಫ್ ಎಕ್ಸ್ ರೆಸ್ಟ್ ಟು ಜಿ ಆಫ್ ಎಕ್ಸ್ ಅಂದಂಗೆ. ಅವಾಗ ಏನು ಮಾಡ್ಕೋಬೇಕಂತ ಹೇಳಿದ್ದೀನಿ? ಲಾಗರಿಥಮಿಕ್ ಡಿಫ್ರೆನ್ಸಿಯೇಟ್ ಮಾಡಬೇಕು. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್ ವಿ ಗೆಟ್ ಏನು ಸಿಗುತ್ತೆ ನೋಡಿ? ಲಾಗ್ ವೈ. ಎರಡು ಕಡೆ ಲಾಗನ್ನು ಅಪ್ಲೈ ಮಾಡ್ತೀನಿ. ಓಕೆ, log y is equal to log x raised to sin x. Right, log x raised to sin x. ಲಾಗರಿಥಮ್ಗೆ ರಿಲೇಟೆಡ್ ಆಗಿರೋ ಫಾರ್ಮುಲಾಸ್ ಇಲ್ಲಿ ಬರೆದಿದ್ದೀನಿ. ರೈಟ್, log m plus log n is equal to log m into n. Second one, log m minus log n is equal to log m by n. Third one is log x raised to n is equal to n into log x. ಈಗ ಈ ಒಂದು ಸ್ಟೆಪ್ಗೆ ಯಾವ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ? ಲಾಗ್ ಎಕ್ಸ್ ರೆಸ್ಟ್ ಟು ಎನ್ ಫಾರ್ಮುಲಾ. ಓಕೆ, ಥರ್ಡ್ ಫಾರ್ಮುಲಾ ಅಪ್ಲೈ ಆಗುತ್ತಾ? ಇದನ್ನು ಹೆಂಗೆ ಬರೀತಾನೆ ಫಾರ್ಮುಲಾ? ಎನ್ ಇಂಟು ಲಾಗ್ ಎಕ್ಸ್ ಅಂತ ಬರೀತಾನೆ. ಅಂದರೆ ಈ ಎನ್ ಏನಾಗುತ್ತೆ? ಈ ಲಾಗ್ ಮುಂದೆ ಬಂದು ಕೂಡುತ್ತೆ. ರೈಟ್, ಎನ್ ಇಂಟು ಲಾಗ್ ಎಕ್ಸ್. ಹಾಗೆ ಇಲ್ಲಿ ಕೂಡ ಏನಾಗುತ್ತೆ? ಪವರಲ್ಲಿ ಸೈನ್ ಎಕ್ಸು ಲಾಗ್ ಎಕ್ಸ್ ಮುಂದೆ ಬಂದು ಕೂಡುತ್ತೆ. ಅಂದರೆ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಅರ್ಥ ಆಗುತ್ತಾ?
ಇನ್ನು ನೋಡಿ ಲಾಗ್ ವೈ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಬಂದುಬಿಡ್ತು. ಈಗೇನು ಮಾಡಿ ಡಿಫ್ರೆನ್ಸಿಯೇಟ್ ಮಾಡಿ, ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ವಿ ಗೆಟ್ ಲಾಗ್ ವೈ ಡಿಫ್ರೆನ್ಸಿಯೇಟ್ ಏನು ಬಂತು, ಲಾಗ್ ಆಫ್ ವೈ ಅಂದರೆ 1/y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲೇನಾಗುತ್ತೆ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ, ಅಂದರೆ ಎರಡು ಫಂಕ್ಷನ್ನು ಮಲ್ಟಿಪ್ಲೈ ಅಲ್ಲಿ ಕಾಂಬಿನೇಷನ್ ಆಗಿವೆ, ರೈಟ್. ಅವಾಗ ಏನಾಗುತ್ತೆ, ಪ್ರೊಡಕ್ಟ್ ರೂಲ್ ಅಪ್ಲೈ ಆಗುತ್ತೆ. ಪ್ರೊಡಕ್ಟ್ ರೂಲ್ ಏನು ಬರುತ್ತೆ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಡಿ ಬೈ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್, ಇದು ಸೆಕೆಂಡ್ ಫಂಕ್ಷನ್ನು, ಇದು ಫಸ್ಟ್ ಫಂಕ್ಷನ್ನು, ಓಕೆ. ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ sin x is equal to sin x into derivative of log x ಅಂದರೆ 1/x plus log x into derivative of sin x ಅಂದರೆ cos x. ಈಗೇನು ಬರುತ್ತೆ, y ರೈಟ್ ಸೈಡ್ ತಗೋತೀನಿ, y is equal to y ಅಂದ್ರೆ ಏನು, x raised to sin x, x raised to sin x of sin x by x plus log x into cos x, okay. dy by dx is equal to this one, okay. Thank you. ಈಗ ಸೆಕೆಂಡ್ ಎಕ್ಸಾಂಪಲ್, ಡಿಫ್ರೆನ್ಸಿಯೇಟ್ ಲಾಗ್ ಎಕ್ಸ್ ರೆಸ್ಟ್ ಟು ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ರೈಟ್. y ಈಕ್ವಲ್ ಟು ಕೊಟ್ಟಂಥ ಫಂಕ್ಷನನ್ನು ಕನ್ಸಿಡರ್ ಮಾಡ್ಕೋತೀನಿ. ಈಗ ಏನು ಮಾಡ್ತೀನಿ, ಮತ್ತೆ ಅಪ್ಲೈಯಿಂಗ್ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್, ಟೇಕಿಂಗ್ logarithmic on both sides, we get log y is equal to log of log x raised to cos x, okay. ಮತ್ತೇನಾಗುತ್ತೆ, ಥರ್ಡ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಹೆಂಗೆ ಬರುತ್ತೆ, ಲಾಗ್ ಇದು ಕಾಸ್ ಎಕ್ಸ್ ಇದು ಲಾಗ್ ಮುಂದೆ ಬಂದ್ಕೊಂಡಿರುತ್ತೆ, ಏನು ಬಂತು, ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್, ಓಕೆ. ಈಗೇನು ಮಾಡಿ, ಡಿಫ್ರೆನ್ಸಿಯೇಟ್ ಮಾಡಿ, ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಡೆರಿವೇಟಿವ್ ಆಫ್ ಲಾಗ್ ವೈ ಅಂದರೆ 1/y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ನು, ಇದು ಸೆಕೆಂಡ್ ಫಂಕ್ಷನ್ನು. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಅಂದರೆ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ ಲಾಗ್ ಎಕ್ಸ್, ರೈಟ್, ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಅಂದರೆ ಲಾಗ್ ಆಫ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್, ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಅಂದರೆ ಕಾಸ್ ಎಕ್ಸ್, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಮತ್ತೆ ನೋಡಿ ಕಾಸ್ ಎಕ್ಸ್ ಡೆರಿವೇಟಿವ್ ಆಫ್ ಲಾಗ್ ಸಮಥಿಂಗ್ ಅಂದ್ರೆ ಏನು, 1/something ಅಂದರೆ ಎಕ್ಸ್ ಪ್ಲಸ್ ಏನು ಬರುತ್ತೋ ಅಂದರೆ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್, ಎಕ್ಸ್ ಪ್ಲಸ್ ಏನು ಬರುತ್ತೋ ಸಮಥಿಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಡೆರಿವೇಟಿವ್ ಆಫ್ ಲಾಗ್ ಆಫ್ ಸಮಥಿಂಗ್ ಅಂದ್ರೆ ಏನು, 1/something ಇಂಟು ಡೆರಿವೇಟಿವ್ ಆಫ್ ದ್ಯಾಟ್ ಸಮಥಿಂಗ್, ರೈಟ್. ಎಕ್ಸ್ ಪ್ಲಸ್ ಅಲ್ಲಿ ಏನು ಬರೀ ಅದನ್ನು ಸಮಥಿಂಗ್ ಅಂತ ಕನ್ಸಿಡರ್ ಮಾಡ್ತೀನಿ, ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬೈ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಮೈನಸ್ ಲಾಗ್ ಆಫ್ ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್. ವೈ ಈ ಕಡೆ ತಗೊಳ್ಳಿ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಷ್ಟು ಬಂತು. ಇನ್ನೇನು ಮಾಡಿ, ವೈ ಅಂದ್ರೇನು, ಲಾಗ್ ಎಕ್ಸ್ ರೆಸ್ಟ್ ಟು ಕಾಸ್ ಎಕ್ಸ್ ಇನ್ಸರ್ಟ್ ಮಾಡಿ, ಓಕೆ. ಇನ್ ಥರ್ಡ್ ಪ್ರಾಬ್ಲಮ್ ಬಂದುಬಿಟ್ಟು, ಥರ್ಡ್ ಪ್ರಾಬ್ಲಮ್ ಡಿಫ್ರೆನ್ಸಿಯೇಟ್ ಸೈನ್ ಇನ್ವರ್ಸ್ ಎಕ್ಸ್ ರೆಸ್ಟ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್.
ಸೊ ಲೆಟ್ y ಈಕ್ವಲ್ ಟು ಏನು ಮಾಡ್ತೀನಿ, ಕೊಟ್ಟಂಥ ಫಂಕ್ಷನನ್ನು ಕನ್ಸಿಡರ್ ಮಾಡ್ಕೋತೀನಿ. ಟೇಕಿಂಗ್ ಲಾಗರಿದಮ್ ಆನ್ ಬೋತ್ ಸೈಡ್ಸ್ ವಿ ಗೆಟ್ ಏನು ಬರುತ್ತೆ, log y is equal to log of sin inverse x raised to x. ಥರ್ಡ್ ಫಾರ್ಮುಲಾ ಅಪ್ಲೈ ಮಾಡಿ ಏನು ಬರುತ್ತೆ, x log ಮುಂದೆ ಬರುತ್ತೆ, x ಇಂಟು log of sin inverse x, right. ಸೊ ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನು ಸಿಕ್ತು, ಡಿರಿವೇಟಿವ್ ಆಫ್ log y ಅಂದರೆ 1/y ಇಂಟು dy by dx is equal to, you know, apply the product rule. First function x ಇದೆ, second function log of sin inverse x ಇದೆ. First function as it is into derivative of second function. Second function ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ, log of something ಅಂದರೆ ಏನು, 1/something. ಸಮಥಿಂಗ್ ಅಂದರೆ ಎಕ್ಸ್ ಜಾಗದಲ್ಲಿ ಏನಿರುತ್ತೋ ಅದು ಸಮಥಿಂಗು. ಲಾಗ್ ಡಿರಿವೇಟಿವ್ ಆಫ್ ಲಾಗ್ ಸಮಥಿಂಗ್ ಅಂದರೆ 1/something ಮೀನ್ಸ್ sin inverse x ಇಂಟು derivative of that something. Something ಅಂದರೆ ಏನು, sin inverse x plus, okay, second function as it is, log of sin inverse x as it is into derivative of first function. Derivative of x ಅಂದರೆ ಏನು, 1, right, is equal to x into x divided by sin inverse x into derivative of sin inverse x ಅಂದರೆ ಏನು, 1/√1 minus x square, right, 1 minus x square plus log of sin inverse x is equal to y, right hand side ತೆಗೆದುಕೊಂಡು ಬನ್ನಿ. ಸೊ ಅವಾಗೇನಾಯಿತು, dy by dx is equal to y of x divided by √1 minus x square into sin inverse x plus log of sin inverse x. ಓಕೆ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. ಏನಾದರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.